ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಗಾಯ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ದಯವಿಟ್ಟು ಏನೆಲ್ಲ ಆಗುತ್ತೆ ಅನ್ನೋದನ್ನು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೋಹಿಣಿ ವರ್ಕ್ಶಾಪ್ನ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಎದ್ದು ನೋಡಿಲಿ ಬಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರಸಮ್ ಮಾಡಿಟ್ಟಿದ್ದೀನಿ, ಜೊತೆಗೆ ಪಾಯಸ, ಹಪ್ಪಳ, ಹಾಗೆ ಸೌತೆಕಾಯಿ ಮಾಮೂಲಿ ಇರುತ್ತೆ. ಸೊ ವೆಜ್ ಮಾಡ್ತಾ ಇರೋದು ಏನಕ್ಕೆ ಅಂತ ಅಂದರೆ ಹಬ್ಬ ಇರೋದ್ರಿಂದ ವೆಜ್ ಮಾಡ್ತಾಯಿದ್ದೀನಿ. ಸೊ ಯಾರು ತಪ್ಪು ತಿಳ್ಕೊಬೇಡಿ, ಇವತ್ತು ಫುಲ್ ಡೇ ಬರ್ಡೇ ವ್ಲಾಗೆ ಆಗಿರುತ್ತೆ ಅಂತ ಹೇಳ್ಬೋದು. ಎಲ್ಲ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಲೆಟ್ಸ್ ಗೋ ಆನ್ ವಿಡಿಯೋ. ಈ ವರ್ಷ ಬರ್ತಡೆಯ ಮೊದಲನೇ ಕೇಕ್ ಆಗಿರುತ್ತೆ ಇದು ಬಂದು ಎರಡನೇ ಕೇಕ್ ಆಗಿದೆ ಈ ವರ್ಷದ್ದು. ಕರೀತಾ ಇರೋದು ಮಾತಾಡು. ವಿಡಿಯೋ ಮಾಡ್ತೀರಾ ಅಂತ ಅದೇ ವಿಡಿಯೋ ಆನ್ ಮಾಡಿದ ತಕ್ಷಣ ಬಾಸ್ ಸ್ಟಾಪ್ ಆಯ್ತು. ನೋಡಿ ನನ್ನ ಗೆಳತಿ ಕಮ್ಮತ್ತಿಗೆ ಕೇಕ್ ಕಟ್ ಮಾಡ್ಸಕ್ ಬಂದಿರೋದು. ಫಸ್ಟ್ ಬಂದಿರೋದು ಇವರು. ಫಸ್ಟ್ ವಿಶ್ ಮಾಡಿರೋದು ನಾನೇ. ಫಸ್ಟ್ ವಿಶ್ ಇಲ್ಲ, ನೈಟ್ ಅಲ್ಲ, ಬೆಳಗ್ಗೆ ಮಾರ್ನಿಂಗ್ ನೈಟ್ ಸಿಕ್ತು. 12 ಗಂಟೆಯಲ್ಲಿ ಫೋನ್ ಮಾಡ್ಕೊಂಡಿದ್ದೆ ನಾನು. ಒಳ್ಳೆ ನಿದ್ದೆ. ನಮ್ಮ ಏನೋ ಗೊತ್ತಿಲ್ಲ. ಈ ವರ್ಷ ಬರ್ಡೇಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಸಿಂಗಲ್ ಪರ್ಸನ್ನೇ ಬರ್ತಾ ಇರೋದು. ರಾತ್ರಿ ಮೌಲ್ಯ ಒಬ್ಳೇ ಆದ್ಲ, ಇವ್ರನ್ನೂ ಕರೀಲಿಲ್ವಾ? ಇವಾಗ ನೀವು ಒಬ್ಬರೇ ಆದ್ರ, ಇನ್ನು ಬರೋರೆಲ್ಲ ಸಿಂಗಲ್ಲೇ ಬರ್ತಾರ ಅನ್ನೋ ಡೌಟ್ ಐತಿ ಸರ್. ಅದೇ ಕಂಟಿನ್ಯೂ ಅಲ್ವಾ? ಅದೇ ಕಂಟಿನ್ಯೂ ಅದೇ ಅನ್ಸುತ್ತೆ. ನಾನು ನೀವು ಅವ್ರ ಮನೆಗೆ ಹೋಗಿರ್ತೀರಾ ಅನ್ಕೊಂಡೆ. ಪುಷ್ಪ ಅವ್ರ ಮನೆಗೆ ಕಾರೋದ್ಲು ಬೆಳಗ್ಗೆನೆ ಬರಲ್ಲ. ಹಬ್ಬದ ಕೆಲಸದಿಂದ ಎಲ್ರಿಗೂ ಬರೋಕ್ಕಾಗಲ್ಲ. ಬೆಳಗ್ಗೆಯಿಂದ ಮನೆ ಕೆಲಸ ಆಯ್ತಾ? ಮನೆ ಕೆಲಸ ಎಲ್ಲ ಮುಗೀತು. ಕಾಯಿ ಸುಲಿಬೇಕಿತ್ತ, ಕಾಯಿ ಸುಲ್ದಾಯ್ತು. ಅದಾದ್ಮೇಲೆ ಅವರೆಕಾಳು ಸುಲಿಯೋದು, ನೆನ್ಸೋದು, ಚಿಲುಕ್ಸಿಡೋದು. ನಾಳೆ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು, ಮತ್ತೆ ಸಿಟಿಗೆ ಹೋಗ್ಬೇಕು, ಸಿಟಿಯಲ್ಲಿ ತಗೊಬರ್ಬೇಕು. ಅವೆಲ್ಲ ಆಗಲ್ಲ. ನೆನ್ನೆ ನಮ್ಮ ಅಕ್ಕ ನಾನು ಹೋದ್ವಿ ಸೋಷ್ಗೆ ಮಂಟಪ ಮತ್ತು ಬ್ಲೌಸ್ ಪೀಸು, ಬಳೆಗಳು ಅವೆಲ್ಲ ತಗೊಳ್ಳೋಷ್ಟ್ರಲ್ಲಿ ರಾತ್ರಿ 8 ಗಂಟೆ ಆಗೋಯ್ತು. ನಾನು ಆ ಟೈಮಲ್ಲಿ ಫ್ರೂಟ್ಸ್ ತಂದ್ರೆ ಇರಲ್ಲ, ಹೂವು ತಂದ್ರೆ ಇರಲ್ಲ, ಅವೆಲ್ಲ ಒಂಥರ ಬಾಡೋದಂಗೆ ಆಗ್ತದೆ. ನಾನು ಅದಕ್ಕೆ ನಾನೇನು ಅನ್ಕೊಂಡೆ ನಾಳೆ ಹೋಗೋದಾಯ್ತು. ಇನ್ನು ನಾಳೆ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅದಕ್ಕೆ ನಾಳೆ ಸಂಜೆ ಹೋಗೋದ ಅಂತ ಯೋಚನೆ ಮಾಡ್ತೇನೆ. ದೇವಸ್ಥಾನಕ್ಕೆ ಮಧ್ಯಾಹ್ನ ನಾಳೆ ಬೆಳಗ್ಗೆನೆ ಎಬ್ರಸ್ ಕಳ್ಸೋಣ. ದಿನ ಹೂ ತರಕ್ಕೆ ಸರಿಯಾಗುತ್ತೆ. ನಾಳೆ ಬೆಳಗ್ಗೆ ಎಲ್ಲ ಕಣವ. ಎಷ್ಟು ಗೊತ್ತಾ, ನಾವೆಷ್ಟೇ ದೊಡ್ಡವರಾಗಿದ್ರೂ ನಾವು ಯಾರಾದರೂ ಸೆಲೆಬ್ರೇಷನ್ ಅಂತ ಮಾಡ್ತಿದ್ದಾರೆ ಅಂತಂದರೆ ಎಷ್ಟು ಖುಷಿ ಆಗುತ್ತಲ್ವ, ಖುಷಿಯಿಂದ ಆಚರಣೆ ಮಾಡ್ತೀವಲ್ವ. ಸೊ ನಾವು ಚಿಕ್ಕ ಮಕ್ಕಳಾಗಿ ಆ ಖುಷಿನ ಎಂಜಾಯ್ ಮಾಡಿಕೊಂಡು ಅವ್ರ ಜೊತೆ ಪಾಲ್ಗೊಂಡು ತುಂಬ ಎಂಜಾಯ್ ಮಾಡಿ ನಮ್ಮ ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೋತೀವಿ ಅಂತ ಹೇಳ್ಬೋದು. ಹಾಗೆ ಚಿಕ್ಕ ಪುಟ್ಟ ಏನೇ ಗಿಫ್ಟ್ ಕೊಟ್ಟರು ಕೂಡ ನಮಗೆ ತುಂಬ ಖುಷಿ ಆಗುತ್ತೆ. ನಾನಂತೂ ತುಂಬ ಖುಷಿ ಪಡ್ತೀನಿ. ಪರ್ಫೆಕ್ಟ್ ಇದೆಯಾ ಇಲ್ಲ ಅಂತ. ಪರ್ಫೆಕ್ಟ್ ಇಲ್ಲ ಅಂತ ತೋರಿಸ್ಬೇಕು ಇವಾಗ. ತಗೋಬೇಡ ಮತ್ತೆ ಹೋಗಿ ಅಲ್ವೇನಮ್ಮ ಸುಮ್ಮನೆ. ನೋಡಿ ಮೆಜರ್ಮೆಂಟ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ. ಡ್ರೆಸ್ ತಂದಿರೋದು, ಹೊಸ ಡ್ರೆಸ್ ಹಾಕಿರೋದು. ನಮ್ಮ ಮೇಡಮ್ ತಂದಿರೋ ಕಲರ್. ಈ ಕಲರ್ ಆಬ್ವಿಯಸ್ಲಿ ನಾನು ತಗೊಂಡೇ ಇಲ್ಲ, ನನಗೆ ಹೋದಾಗ ಸಿಕ್ಕೂ ಇಲ್ಲ, ತಗೊಂಡೂ ಇಲ್ಲ. ನಾನು ಇರೋ ಕಲರೇ ತೊಗೊಂಡಿದ್ದೀನಿ, ತುಂಬ ಇರೋ ಕಲರ್ಸೇ ತಗೊಂಡಿದ್ದೀನಿ. ತಗೊಂಡಿದ್ದು ಕಲರೇ ತಗೊಂಡು ಬಿಟ್ಟೆ ಕಲರ್. ನನ್ನ ಹತ್ರ ವೈಟು, ಗೋಲ್ಡು, ಪಿಂಕು, ಬ್ಲ್ಯಾಕ್ ಅಂತ ಒಂದು 6-7 ಟಾಪ್ ಇದಾವೆ. ಬ್ಲ್ಯಾಕ್ ಇಷ್ಟ ನನಗೆ. ಅದೇನೋ ಹೋದಾಗೆಲ್ಲ ಅದೊಂದು ಕಲೆಕ್ಟ್ ಮಾಡೋದು ಇಟ್ಕೊಳ್ಳೋದು. ಅದೇನಂತ ಕೆಲವೊಬ್ಬರು ಬ್ಲ್ಯಾಕ್ ಇಷ್ಟ ಅಲ್ಲ, ಪಿಂಕ್ ಇಷ್ಟ ಅಂತಾರೆ. ನಂಗೆ ಪಿಂಕ್ ಎಲ್ಲ ಇಷ್ಟ ಆಗಲ್ಲ. ಓದೋದು ಅಂತ ವೈಟ್ ಆ್ಯಂಡ್ ಬ್ಲ್ಯಾಕ್ ಇವೆಲ್ಲ ಒಂದು ಸೀರೆ ತಗೊಂಡಿದ್ದೀನಿ, ಡ್ರೆಸ್ ತಗೊಂಡಿದ್ದೀನಿ, ಬ್ಲ್ಯಾಕ್ ಕಲೆಲ್ಲ ತಗೊಂಡು ಅದರಲ್ಲೂ ಇದಾವೆ. ಜೀನ್ಸ್ ಏನ ಜೀನ್ಸ್, ಬ್ಲ್ಯಾಕ್ ಕಲರ್ ತಗೊಳ್ಳೇ ಬಿಡ. ಅದು ನನ್ನ ಹತ್ರ ತಗೊಂಬಿಟ್ಟು ನಾನು ಯೂಸೇ ಮಾಡ್ತಾ ಇದ್ದೆ. ಇದು ಏನು ಗೊತ್ತಾ, ಏನಾದರೂ ಬಟ್ಟೆ ಒಳಗಡೆ ನಾವು ಜಾಲ್ಸಕ್ಕೆ ಹೋದ್ರೆ ಯಾವುದಾದ್ರೂ ಒಂದಾಗಲಿ ಅದು ಮೇಲ್ಗಡೆ ಎಲ್ಲ ಫುಲ್ ವೈಟ್ ಬರ್ತಾರೆ, ಕೊಟ್ಕೊಬಿಡ್ತಾ. ಆಮೇಲೆ ಮತ್ತೆ ಹೋಗ್ಬೇಕಾದ್ರೆ ಅದನ್ನ ಬ್ರಷ್ ತಗೊಂಡು ನೀಟಾಗಿ ಅದನ್ನು ಇದು ಡ್ರೈ ಮಾಡ್ಕೊಂಡು ಅದನ್ನು ಉಜ್ಕೊಂಡು ಐರನ್ ಮಾಡಿದ್ರೆ ಒಂದು ಚೂರು ಧೂಳು ಕುತ್ಕೊಂತು ಅಂದ್ರೆ ಮುಗೀತು. ಬ್ಲ್ಯಾಕ್ ಅದು ಶೈನಿಂಗ್ ಬ್ಲ್ಯಾಕ್ ಬರುತ್ತಲ್ಲ, ತಗೋಬಾರ್ದು. ಈ ಬಟ್ಟೆ ಬ್ಲ್ಯಾಕ್ ತಗೋಬೇಕು. ಅದು ತಗೊಂಡ್ರು ಅಷ್ಟೇ. ಯಾವುದೋ ಒಂದು ಬ್ಯಾಂಡಲ್ಲಿ ಬ್ಲ್ಯಾಕ್ ತಗೊಳ್ಳೇ ಬರ್ತಾನೆ, ಯೂಸ್ ಮಾಡಿಬಿಟ್ಟೆ ಅದನ್ನ. ಬ್ಲ್ಯಾಕ್ ಚೆನ್ನಾಗಿ ಕನ್ಸಲ್ಲ. ಒಂದು ಸ್ವಲ್ಪ ಯಾವ್ದಾರು ಒಂದು ಕೈಲಿ ಹಿಂಗೆ ಅಂದ್ರೆ ಬಿಟ್ರೆ ಹಂಗೆ ಅದು ಕಾಣಿಸ್ತಾರೆ. ಬ್ಲ್ಯಾಕ್ ಡ್ರೆಸ್ ಹಂಗೆ, ಬ್ಲ್ಯಾಕ್ ಗಳಂಗೆ. ಮತ್ತೆ ಬೇರೆ ಬಟ್ಟೆದು ಪುಕ್ಕ ಎಲ್ಲ ಅದ್ರ ಮೇಲೆ ಕೂರುತ್ತೆ. ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಬ್ಲಾಗರ್ ಅಂದ್ಮೇಲೆ ಬ್ಲಾಗಲ್ಲಿ ಅಪ್ಲೋಡ್ ಮಾಡಲೇಬೇಕಲ್ಲ. ನಾನು ಆ್ಯಕ್ಚುಲಿ ನಿಮ್ಮ ಮನೇಲೆ ನಾನು ಸರಿ ಮಾಡೋಕ್ಕಾಗಿಲ್ಲ. ಕೂರಕ್ಕೆ ಬಿಡ್ಬೇಕು. ನಮ್ಮ
ಮೇಡಮ್ ಮತ್ತೆ ಯಾವಾಗ ಗೊತ್ತಿಲ್ಲ ಮೇಡಮ್ ಆ್ಯಕ್ಚುಲಿ ಹೇಳ್ಬೇಕು ಅದು ಕಾಣಿಸ್ತಾ ಇರುತ್ತೆ ನನಗೆ ಬಿಸಿಲಲ್ಲಿ ಕಣ್ಣು ಬಿಡೋಕ್ಕಾಯ್ತಾ ಇಲ್ಲ ಬಾಯ್ ಮಾಡೋಕ್ಕೆ. ಮತ್ತೆ ಇನ್ಯಾವಾಗ ಬರ್ತೀರಾ? ಖುಷಿ ಆಯಿತು. ಥ್ಯಾಂಕ್ ಯು ಕಲರು ಇಷ್ಟ ಆಯಿತು, ಡ್ರೆಸ್ಸು ಇಷ್ಟ ಆಯಿತು. ನಂದು ಇವಳದು ಬಾಂಡಿಂಗ್ ಸ್ಟಾರ್ಟ್ ಆಗಿ ಎಷ್ಟು 8 ವರ್ಷ ಆಗಿದೆ. 8 ವರ್ಷ. ನಂದು ಆ್ಯಕ್ಚುಲಿ ನನ್ನ ಮಾತ್ರ ಹೋದ್ರಿ ಇವ್ರು ಬಂದರು ಮೇಡಮು, ಒಂದು ಫೋನ್ ಮಾಡಿಲ್ಲ ಇವಾಗ ಮಾತಾಡ್ಕೊಂಡು ಬರ್ತಾ ನನಗೆ ಸರ್ಪ್ರೈಸ್ ಕೊಡ್ಬೋದು, ನಾನು ಅವ್ರಿಗೆ ಸರ್ಪ್ರೈಸ್ ಕೊಡಂಗಿಲ್ವಾ ಹೇಳಿ ಫ್ರೆಂಡ್ಗೆ ಸರ್ಪ್ರೈಸ್ ಕೊಡ್ತಾರದ? ಏನು ಅರ್ಜೆಂಟ್ ಎಲ್ಲಿಗೆ ಹೋಗ್ತೀವಿ? ಇನ್ನು ಎಲ್ಲ ಒಟ್ಟಿಗೆ ನಾವು ಪ್ರೀತಿಸೋರೊಟ್ಟಿಗೆ ಸೇರಿ ಎಂಜಾಯ್ ಮಾಡ್ತಾ ಹಾಗೆ ಕೇಕ್ ಕಟ್ ಮಾಡ್ತಾ ಮಾತಾಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಹಿಂಗೆ ಓಪನ್ ಮಾಡೋದು ಇಡೋದು, ಓಪನ್ ಮಾಡೋದು ಇಡೋದು, ಎಲ್ಲ ಕಡೆ ಇಡೋದು. ಇಲ್ಲ ಹುಡ್ಡಿಗೆ ಕಮ್ಮಿ ಸ್ಮೆಲ್ ಬರ್ತಿತ್ತು, ಅದೊಂದಿನೇ ಸಿಕ್ಕಾಬಟ್ಟೆ ಬರ್ತಿತ್ತು. ಆಯಿತು ಬಾಯ್. ಮನೇಲಿ ನೀನೊಂದು ಸಣ್ಣ ಪಿಳ್ಳೆ ಪಾಪ ಹುಡ್ಕೊ. ಆಯಿತು ಬಾಯ್. ಓಕೆ ಬಾಯ್. ಹೊರಟಿದ್ದಾರೆ, ತುಂಬ ಖುಷಿ ಆಯಿತು ನಂಗೆ ಬಂದಿದ್ದು. ಬಾಯ್. ನಾನು ಹೆಂಗೆ ಕಳಿಸ್ತಿದ್ದೀನಿ ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ ಯಾವ್ದು ಫ್ರೆಂಡ್ ಮೌಲ್ಯ ಕೊಟ್ಟಿರೋ ಗಿಫ್ಟ್ ಅಂತೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇದು ಬ್ಲ್ಯಾಕ್ ಕಲರ್ ಇರೋದ್ರಿಂದ ಇವ್ರು ವೈಟ್ ಕಲರ್ ಇರೋದ್ರಿಂದ ಕಾಂಬಿನೇಷನು ಸಾಕಾಗಿದೆ. ಬಾಯ್ ಆಂಟಿ. ಬಾಯ್ ಕಂದ. ಈ ಹುಳ ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಇದ್ದಿದ್ದು ಇಷ್ಟು ಹೂವನ್ನು ತಿನ್ಕೊಂಡೈತಿ. ಒಂದು ಚೂರು ಏನೂ ಬಿಟ್ಟೇ ಇಲ್ಲ. ತಿನ್ಕಾತ್ಲೈ ಅಷ್ಟಿದೆ, ತಿನ್ಕ. ಇನ್ನು ಇದು ಕೇಕು ಬಂದು 5, 6ನೇದು ಅಂತ ಹೇಳ್ಬೋದು. ಇನ್ನು 2 ಕೇಕ್ ತೋರ್ಸೋಕ್ಕಾಗಿಲ್ಲ, ಫೋಟೋ ತೆಗಿಯೋಕ್ಕಾಗಲಿಲ್ಲ ಅವಾಗ. ಸೊ ಇದು ಬಂದು ಫ್ಯಾಮಿಲಿ ನನಗೋಸ್ಕರ ಟೈಮ್ ಕೊಟ್ಟು ಬಂದು ಸೆಲೆಬ್ರೇಷನ್ ಮಾಡಿ, ಆಮೇಲೆ ಅವ್ರ ಟೈಮ್ನ ನನಗೆ ಗಿಫ್ಟ್ ತೊಗೊಳಕ್ಕೋಸ್ಕರ ಮೀಸಲಿಟ್ಟು ನನಗೋಸ್ಕರ ಅಂತ ಮಾಡ್ತಾರಲ್ವ, ಅದು ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವುದು ಶಾಶ್ವತವಾಗಿರಲ್ಲ, ಈ ಪ್ರೀತಿ ವಿಶ್ವಾಸ ಅಷ್ಟೇ ಶಾಶ್ವತವಾಗಿರುತ್ತೆ. ಮನುಷ್ಯ ನೀರಿನ ಮೇಲಿನ ಗುಳ್ಳೆ ಥರ ಇರುವಾಗ ಪ್ರೀತಿಯಿಂದ ಇರೋಣ, ಪ್ರೀತಿಯಿಂದ ಇರೋದನ್ನ ಬಯಸೋಣ ಅಂತ ನನ್ನ ಪ್ರಕಾರ ನನಗನ್ಸೋದು. ಎಂಜಾಯ್ ಮಾಡೋದು ಎಲ್ಲ ಇರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ಕೊಟ್ಟಿದ್ದಕ್ಕೆ ಅಂತ. ಯಾವಾಗಲೂ ನಮ್ಮ ಜೊತೆ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಥ್ಯಾಂಕ್ ಯು. ನಾನು ಎಲ್ಲರಿಗೂ ಗಿಫ್ಟ್ ಕಟ್ಟಿಸ್ತಿದ್ದೀನಿ. ಥ್ಯಾಂಕ್ ಯು. ನಾನು ಕೇಳೋಣ ಕೈನ ಅದನ್ನ ಮ್ಯೂಟ್ ಮಾಡ್ತೀನಿ. ಅಲ್ಲ ಕಣಕಯ್ಯ, ಎಣ್ಣೆ ಕೊಡಕ್ಕೆ ನಾನು ಬಾಯಿಗೆ ಕೊಡ್ತೀನಿ. ಅವಳು ಹುಡುಗಿ ಕೇಕ್ ಕಟ್ ಮಾಡಿಸಿ 5 ನಿಮಿಷಗಳಲ್ಲಿ ಹೊರಡ್ತಾ ಇದ್ದಾರೆ. ಇರ್ತಾ ಇಲ್ಲ, ಬೇಜಾರಾಗ್ತಾ ಇದೆ. 5 ನಿಮಿಷ ಬಂದು ಹಿಂಗೆ ಹೋಯ್ತವ್ರೆ. ಬಂದು ಅಂದರೆ ಹಬ್ಬ ಇದೆಯಲ್ಲ ನಾಡಿದ್ದು, ಹೀಗಾಗಿ ಇದೇನಾಯ್ತು ಗೊತ್ತಾಕ, ಹಬ್ಬನೇ ಬರಬಾರ್ದಿತ್ತು ಕಣಕ್ಕೆ. ಇಲ್ಲ ನಿಂದೊಂದು ಆಚೆಗೆ ಬರೋದಲ್ಲ, ಈಗ ಅಂದ್ರೆ ಬೇಗ ಬಂತಲ್ಲ ಇದು. ಹಬ್ಬನೇ ಬೇಗ ಆಗ್ಬಿಟ್ಟಿದೆ ಅಲ್ವಾ? ಹಂಗೆ ಇರ್ಬೇಕಿತ್ತು. ಹೋದ ಸರಿ ಚೆನ್ನಾಗಿತ್ತು ಪ್ರಿಯಾ. ಅಲ್ಲಿಂದ ನಾವು ಮಂಗಳದ ಹೋಗ್ಬೋದಾ? ಇಲ್ಲಿ ಬೇರೆ ಇದೆ ಇವಾಗ, ಟೆನ್ಷನ್ ಮಾಡ್ಕೊಂಗಿಲ್ಲ. ಬಾಯ್. ನನ್ನ ಮಗಳದಾದ್ಮೇಲೆ ನೆಕ್ಸ್ಟ್ ಅವಳ ಮಗಳದ್ದು. ದೊಡ್ಡವಳು ಚಿಕ್ಕವಳು ಅಂತ ಡಿಫ್ರೆನ್ಸ್. ಬಾಯ್ 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 ಬಾಯ್. ಇನ್ನೇನು ಬರ್ಬೇಕಲ್ಲ ಭವಾನಿ, ಬರ್ಬೇಕಲ್ಲ. ಮುಂಚೆ ಅದನ್ನು ಸೇರಿಸ್ಬಿಟ್ಟು ಅದೇ ಬಂದಿಲ್ಲ. ಅಕ್ಕಯ್ಯ ತಿರ್ಗಿಸ್ಕೊಬೇಡ, ಇಲ್ಲೇ ನೀರು ಚೆನ್ನಾಗಿದೆ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ಯಾವತ್ತ ಒಂದು ನಿಲ್ಸ್ಕೊಳ್ಳೋಣ, ಯಾವತ್ತೆಲ್ಲ ತಿಂತೀವಿ ಬರಲ್ಲ, ಇಲ್ಲೇನು ನೋಡಲ್ಲ. ಬಾಯ್. ಥ್ಯಾಂಕ್ ಯು. ಬಾಯ್. ಎಷ್ಟೇ ಕೇಕ್ ಕಟ್ ಮಾಡಿದ್ರು ಏನೇ ಮಾಡಿದ್ರೂ ಕೂಡ ನಮಗೆ ಹೊಸತು ಅಂತಲೇ ಇರುತ್ತೆ.
ಯಾವುದನ್ನು ಬೇಜಾರಂತ ಆಗಲ್ಲ. ಕಟ್ಟಾದ್ಮೇಲೆ ತೆಗಿತಿರುವ ರೇಷ್ಮಾ ಅವ್ರದ್ದು ಚೆನ್ನಾಗಿದೆ. ಸ್ವಲ್ಪ ಲೇಟಾಗಿ ಬಂದರು ಅಂತಲೇ ಹೇಳ್ಬೋದು. ಬಂದು ಕೇಕೆಲ್ಲ ಕಟ್ ಮಾಡಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಹೊರಟರು. ತುಂಬ ಖುಷಿಯಾಗಿ ಕೊನೆಯ ಕೇಕನ್ನು ಕಟ್ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಎಂಜಾಯ್ ಮಾಡಿದ್ದೀನಿ ಇವತ್ತಿನ ಡೇನ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದು ಕೇಕ್ ಕಟ್ ಮಾಡ್ತಾ ಇರೋದು ಫೈನಲ್ ಕೇಕ್ ಫ್ರೆಂಡ್ಸ್. ಎಲ್ಲ ಖುಷಿ ಆಯಿತು. ಯಾರೆಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಹರಸಿ ಹಾರೈಸಿದ್ದೀರಾ, ಗಿಫ್ಟ್ಗಳನ್ನ ಕೊಟ್ಟಿದ್ದೀರಾ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇನ್ನು ಯಾರೆಲ್ಲ ನನ್ನ ರೋಹಿಣಿ ವರ್ಕ್ಶಾಪ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇನ್ನು ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ, ಖುಷಿ ಕೊಟ್ಟಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್ ಆಲ್.